ವಸುದೆಯೊಳಿಂತ ಅಸುರರ ನೆಂದಿಸಿ ವಸುದೆಯೊಳಿಂತ ಅಸುರರ ನಿಂದಿಸಿ ಗತಿ ನೀನೆ ಭುವಿಯೊಳಗೆ ಒಡನಾಡಿ ಕೈಯ ಗತಿ ನೀನೆ ಭುವಿಯೊಳಗೆ ಒಡನಾಡಿ ಕೈಯ ಏನು ನಿನ್ನ ಲೀಲೆಯೋ ಶ್ರೀಹರಿ ಅರಿತವರ್ಯಾರೋ ಅಚ್ಚುತ ನಿನ್ನ ಒಳ ಮರ್ಮವನು ಓಂಕಾರನೇ ಅರಿತವರ್ಯಾರೋ ಅಚ್ಚುತ ನಿನ್ನ ಒಳ ಮರ್ಮವನು ಓಂಕಾರನೇ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಏನು ನಿನ್ನ ಲೀಲೆಯೋ ಶ್ರೀಹರಿ ಏನು ನಿನ್ನ ಲೀಲೆಯೋ ಶ್ರೀಹರಿ ಜಗದಿಂದ ಅಸುರರ ನಿಂದಿಸಿ ವಸುದೆಯೊಳಿಂದ ಅಸುರರ ನಿಂದಿಸಿ ಗತಿ ನೀನೆ ಭುವಿಯೊಳಗೆ ಒಡನಾಡಿ ಕೈಯ ಗತಿ ನೀನೆ ಭುವಿಯೊಳಗೆ ಒಡನಾಡಿ ಕೈಯ ಏನು ನಿನ್ನ ಲೀಲೆಯೋ ಶ್ರೀಹರಿ ಏನು ನಿನ್ನ ಲೀಲೆಯೋ ಶ್ರೀಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ಶ್ರೀಹರಿ ಪ್ರಭುವೋ ಪರಮಾತ್ಮನು ಪರಪಂಚದ ಲೀಲೆಯನ್ನು ಅರೆಮುಚ್ಚಿದ ಕಣ್ಣುಗಳಿಂದ ನೋಡುತ್ತಾ ವಿಶ್ರಾಂತಿ ಪಡೆಯುತ್ತಿರುವೆನು. ನಾನು ಇಲ್ಲಿಯೇ ಕುಳಿತುಕೊಳ್ಳುವೆನು. ಹಲ ಮಾಧವ ಹಲ ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನೋಡಲು ನಂದವಾಗಿದೆ. ನೋಡಲ ನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ. ಮೊತ್ತು ಮಾಣಿಕ್ಯ ರತ್ನಗಳಿಗೆ ತಣ ತಣಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ. ಮೊತ್ತು ಮಾಣಿಕ್ಯ ರತ್ನಗಳಿಗೆ ತಣ ತಣಿಸುತ್ತಿವೆ. ದೇವಲೋ ಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ. ದೇವಲೋ ಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ. ನೋಡಲ
ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನೀ ಭವನದ ಶೃಂಗಾರ ವೈಭವ ಏನೀ ಭವನದ ಕಲಾಕೃತಿ ಆಭಾ ಎಂದೂ ಇಲ್ಲದಂತಹ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುವ ಶ್ರೀರಂಗನ ಅರಮನೆ ಯಾತ್ತ ನೋಡಿದರತ್ತ ಮೊತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ಓ ಶಿಲಾ ಬಾಲಕಿಯರ ಭಾವಭಂಗಿ ಬಳ್ಳಿಯಂತೆ ಬಳುಕುವ ನಡು ಸಂಪಿಗೆ ನೆಸಳಿನಂತಹ ನಾಸಿಕ ಮಿಂಚಿನಂತೆ ಪಳಪಳನೆ ಹೊಳೆಯುವ ನಯನಗಳು ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಇವರನ್ನು ನೋಡುತ್ತಿದ್ದರೆ ನನ್ನ ರಾಜಧರ್ಮವನ್ನೇ ಮರೆತು ಇವರನ್ನೊಂದು ಸಾರಿ ಬಿಗಿದಪ್ಪಲೇ ಎನಿಸುವ ಭ್ರಮೆ ಹಲೋ स्वागत स्वागत गुरुनंदना स्वागत स्वागत गुरुनंदना स्वागत वैया दुर्योधना स्वागत वैया दुर्योधना स्वागत स्वागत गुरुनंदना कुरुवंश कुल तिलक कौरवेश्वरा कुरुवंश कुल तिलक कौरवेश्वरा नवरत्न खचिता सिंहासन ईश्वरा कुरुवंश कुल तिलक कौरवेश्वरा नवरत्न खचिता सिंहासन ईश्वरा अखिल साम्राज्य चक्रेश्वरा गौरवेश्वर अखिल साम्राज्य चक्रेश्वरा भला ಭಲ ಶಿಲಬಾಲಕಿಯರೇ ಭಲ अखिल साम्राज्य चक्रेश्वरा ಭಲ ಭಲ ಶಿಲಬಾಲಕಿಯರೇ ಭಲ अखिल साम्राज्य चक्रेश्वरा रणरंगधाधीर प्रचंड कौरव रणरंगधाधीर प्रचंड कौरव स्वागत स्वागत गुरुनंदना स्वागत वैय दुर्योधना सुस्वागत वैय दुर्योधना स्वागत स्वागत
ಸ್ವಾಗತ ಕುರು ನಂದನ ಕರದಲ್ಲಿ ಕಥೆಯಂ ಬಿಡಿದಿದ ವೀರ ಶರೀರವೇ ವಧಿಸಿದ ಹುಲಿಯಾಕಾರ ಕರದಲ್ಲಿ ಕಥೆಯಂ ಬಿಡಿದಿದ ವೀರ ಶರೀರವೇ ವಧಿಸಿದ ಹುಲಿಯಾಕಾರ ಹುರಿಮೀಸೆಯ ತೋರೆ ಈ ಸರಧಾರ ಗೌರವೇಶ್ವರ ಗೌರವೇಶ್ವರ ಹುರಿಮೀಸೆಯ ತೋರೆ ಈ ಸರಧಾರ ಉರಿಮೀಸೆಯ ತೋರೆ ಈ ಸರಧಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರು ನಂದನ ಕುರು ನಂದನ ಇದೇನಿದು ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಗಾರವನ್ನು ನೋಡಿ ಬೆರಗಾಗುವವನಲ್ಲ ಈ ಚಲದಂಗಮಲ್ಲ ಕೌರವೇಶ್ವರ. ಸಸಾಗರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಆಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನಾದ ನನ್ನ ಭವನಕ್ಕಿಂತಲೂ ನಿನ್ನೀ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾತ್ವಿಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರಗೊಳ್ಳೋನು. ಈ ಪೀಠವನ್ನು ಅಲಂಕರಿಸು ದುರ್ಯೋಧನ. ಏನು, ಕೃಷ್ಣನು ನಿದ್ರಿಸುತ್ತಿರುವನು? ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮ ದೇವನಿಗೆ ಒಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀನನಾಗಿರುವನು. ಕೃಷ್ಣನು ಈ ವೇಳೆಯಲ್ಲಿ ನಿದ್ರಿಸುತ್ತಿರುವನೆಂದರೆ ಏನೋ ಒಂದು ಕಾರಣವಿರಲೇಬೇಕು. ಏರಲೇ, ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಒಂದು ಕಾರ್ಯವನ್ನು ಸಾಧಿಸಿಕೊಂಡೇ ಹೊರಡುವೆನು. ಸಾತ್ವಿಕಿ, ನಿನ್ನಲ್ಲೊಂದು ಮಾತು. ಏನು ದುರ್ಯೋಧನ? ಪಾಂಡವರಿಗೂ ನಮಗೂ ಯುದ್ಧ ಸಂಭವಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕು. ದುರ್ಯೋಧನ, ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಆತನು ಎಲ್ಲಿರುವರು ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವು ನಮ್ಮ ಕೈ ಸೇರಿದಂತೆ ಸರಿ. ಚಚ, ಭೂಪಾಲಕನಾದ ನಾನು ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ಅಗೌರವ
ನನಗೆ ಯೋಗ್ಯವಾದ ಸ್ಥಳ ಶಿರೋಭಾಗ. ನಾನು ಅಲ್ಲಿಯೇ ಕುಳಿತುಕೊಳ್ಳುವೆ. ಮಧುಸೂದನ ದೀನನ ಮೊರೆ ಕೇಳಿಸದೆ ಮಾಧವ ಮಧುಸೂದನ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ವಾಸುದೇವ ಈ ದೀನನ ಮೊರೆ ಕೇಳಿಸದೆ. ವಾಸುದೇವ ದೀನರ ಸಲಹುವ ದಾನವ ವೈರಿ. ಪರಮಾತ್ಮ ಶ್ರೀಹರಿ ದೀನರ ಸಲಹುವ ದಾನವ ವೈರಿ. ಧ್ಯಾನವ ಮಾಡು ತೋರೋ ಹರಿಯೇ. ಧ್ಯಾನವ ಮಾಡುವೆ ಕೃಪೆ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ವಾಸುದೇವ ಶ್ರೀಹರಿ ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ಎನ್ನ ಜೀವ. ನೆನೆಯುತ್ತೆ ಸ್ಮರಿಸುತ್ತೆ ಈ ಎನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ಪರಮಾತ್ಮ ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ನಿನಗಾಗಿ ನಾನು ಓಡೋಡಿ ಬಂದೆ. ಪರಮಾತ್ಮ ನಿನಗಾಗಿ ಇಂದು ನಾನೋಡಿ ಬಂದೆ. ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ಈ ದೀನನ ಮೊರೆ ಕೇಳಿಸದೆ. ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ. ಸಾತಕಿ ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ಪ್ರಾಣಸಖ ಅರ್ಜುನ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತಕಿ? ನನಗದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡು ಅರ್ಜುನ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ.
ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ? ಯುಧಿಷ್ಠಿರ ತನ್ನ 4 ಸಹೋದರರು ಸಹಧರ್ಮಿಣಿ ದ್ರೌಪದಿಯೊಡನೆ ಮತ್ತೊಮ್ಮೆ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆ. ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ದುರ್ಯೋಧನ. ಹಾಗಂತ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ಹಲವಾರು ಮಂದಿ ರಾಜರ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ನಿನಗಿಷ್ಟವಾದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು ಅರ್ಜುನ. ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ಮರೆಯಲೂ ಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನ್ನಿಟ್ಟ ಪ್ರಭುವೇ ಹೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಪರಮಾತ್ಮ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವ ಬಂಧನ, ನೀಗಿಸು ಲೋಕದ ಪವ ಬಂಧನ. ಓ ಸಿಂಧು ಶಯನ. ಪರಮಾತ್ಮ, ಹಾಗೆಗಳ ನಗೆಗೀಡಾಗಿಸದೆ ಲೋಕ ನಿದ್ರೆಯಿಂಜಾಗೃತನಾಗು. ಪರಮಾತ್ಮ, ಹಾಗೆಗಳ ನಗೆಗೀಡಾಗಿಸದೆ ಲೋಕ ನಿದ್ರೆಯಿಂಜಾಗೃತನ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವ ಬಂಧನ, ನೀಗಿಸು ಲೋಕದ ಪವ ಬಂಧನ. ಪರಮಾತ್ಮ, ವಾಸುದೇವ, ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಪರಮಾತ್ಮ, ವಾಸುದೇವ, ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಪರಮಾತ್ಮ, ಭೃಗು ಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ
ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಪರಮಾತ್ಮ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನಿನ್ನಂದು ಇನ್ನು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದೆ ನಿನ್ನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ. ನೀಗಿಸು ಲೋಕದ ಪವ ಬಂಧನ. ನೀಗಿಸು ಲೋಕದ ಪವ ಬಂಧನ. ಓ ಸಿಂಧು ಶಯನ ಸುಂದರ ವದನ. ಏಳು ಜನಾರ್ದನ. ಯಾರು? ಧನಂಜಯ ಪರಮಾತ್ಮ. ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ ಛೇ, ಈ ಚರಣದಡಿಯಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಪಾದ ಸಾನ್ನಿಧ್ಯವೇ ನನಗೆ ಪವಿತ್ರವಾದ ಸ್ಥಾನ. ಅದೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಭಾವ ಕೌರವೇಶ್ವರ, ತಾವಾದರೂ ಬಂದವರು ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವೇಶ್ವರನಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸಿದಂತೆಯೇ ಆಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈಗ ನಿನ್ನ ಪ್ರಾಣಮಿತ್ರನಾದ ಪಾರ್ಥನು ಬಂದೊಡನೆ ಎಚ್ಚರನಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕವನ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕೋಸ್ಕರ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ, ಭೋರ್ ಗರೆವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮ ಪ್ರಾರಂಭವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿದ್ದೇನೆ. ಏನು ಭಾವ, ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳಿ. ಬೇಡ ಭಾವ. ಅರ್ಜುನ, ಪರಮಾತ್ಮ. ದುರ್ಯೋಧನ, ಕೃಷ್ಣ, ಕೊಂಡಾಡೆ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ, ಕೃಷ್ಣ, ಕೊಂಡಾಡೆ ದೇವತೆಯ ದೇವತೆಯ ದೇವತೆಯ. ನೀವಿಬ್ಬರಂತಾಗಿ ಜಗಕ್ಕೆಲ್ಲ ಪ್ರಭುವಾಗಿ, ನೀವಿಬ್ಬರಂತಾಗಿ ಜಗಕ್ಕೆಲ್ಲ ಪ್ರಭುವಾಗಿ, ನಯಕ್ಕೆ ತಲಬಾಗಿ ಬಾಳೈತ ಜನಕ್ಕಾಗಿ. ನ್ಯಾಯಕ್ಕೆ ತಲಬಾಗಿ ಬಾಳೈತ ಜನಕ್ಕಾಗಿ. ಕೊಂಡಾಡೆ ದೇವತೆಯ ದೇವತೆಯ ದೇವತೆಯ. ಅರ್ಜುನ, ಪರಮಾತ್ಮ. ನಾಡು ನಾಡೆಂದು ಕೂಡಿ ಒಡೆದಾಡೆ. ದುರ್ಯೋಧನ, ಕೃಷ್ಣ, ನಾಡು ನಾಡೆಂದು ಕೂಡಿ ಒಡೆದಾಡೆ. ಹರಿವ ರಕ್ತವ ನೋಡಿ ಬಿಸಿಸುವ ನಗೆ ಬೇರೆ.
ದುರ್ಯೋಧನ ಕೃಷ್ಣ ಹರಿವ ರಕ್ತವ ನೋಡಿ ಬಿಸಿಸುವನಗೆ ಬೇರೆ ಕೊಂಡಾಡಿ ದೇವತಯ್ಯ 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 ಯುದ್ಧ ಯುದ್ಧವೆಂದು ಬುದ್ಧಿ ಒಡೆದಾಡೆ ದುರ್ಯೋಧನ ಕೃಷ್ಣ ಯುದ್ಧ ಯುದ್ಧವೆಂದು ಬುದ್ಧಿ ಒಡೆದಾಡೆ ಪಿಂಡ ಪ್ರಧಾನವ ಇಲ್ಲದಂತೆ ಕೊಲ್ಲಬೇಡಿ ಪಿಂಡ ಪ್ರಧಾನವ ಇಲ್ಲದಂತೆ ಕೊಲ್ಲಬೇಡಿ ಕೊಂಡಾಡಿ ದೇವತಯ್ಯ 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 ದುರ್ಯೋಧನ ಕೇವಲ ನೆಲದಾಸಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಹೊಡೆದಾಡಿ ಮಡಿಯುವುದೇ ಬೇಡ ಬಾವ, ನನ್ನ ಮಾತನ್ನು ಕೇಳಿ ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿನ್ನ ಅಣ್ಣನಾಡ್ತಿರುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶವಾಗಿ ಬಂದಿ ಎಂದು ನನಗೆ ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಆದರೆ ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದನ್ನು ಕೇಳುವ ಅಧಿಕಾರವೂ ಮೊದಲು ಆತನಿಗಿದೆ. ದುರ್ಯೋಧನ, ಎಲ ಕಪಟಿ. ಹಾ ಹಾ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವುದು. ಹೀಗೆ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಬಲರಾಮ ಸಹಿತ ಯಾದವ ಆಕ್ಷೋಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನಾದ ನಿರಸ್ತ್ರನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ನಿರಾಯುಧನು ನಿರಸ್ತ್ರನಾದ ಈತನಿಂದ ಏನು ಪ್ರಯೋಜನ? ಇಷ್ಟ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮನ ಸಹಿತ ಯಾದವರ ಆಕ್ಷೋಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆಯ ಭಾವ, ಸೈನ್ಯಕ್ಕೆ ಆಜ್ಞಾ ಮಾಡುತ್ತೇನೆ. ನೀನಿಷ್ಟದಂತಾಗಲಿ. ನಡೆಯ ಭಾವ, ನಡೆ. ಅರ್ಜುನ, ಆರಾಮ. ಅರ್ಜುನ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಇಷ್ಟ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ, ಮೃತ್ಯು ತಾಂಡವ ಪ್ರಳಯ ಸಿಂಹನ ಧರಣಿ ಸಾಹಸ ಚತುರ ಈ ಕೌರವೇಶ್ವರ.
ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ ಕೃಷ್ಣ ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರದೆಂತು ಪಾಲಿಪೆಯೋ ನೋಡುವೆ ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ನೀನು ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ಬಹು ಮಮತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವಿಲ್ಲ ಆದರೂ ಬಾಧಕವಿಲ್ಲ ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವೆತ್ತಿರುವೆ ವಾಚನ ಭ್ರಷ್ಟನಾದೆ ಎಚ್ಚರ ಸಮರ ಭೂಮಿಯಲ್ಲಿ ಸಂಧಿಸುತ್ತೇನೆ ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ ನಡೆ. ಅರ್ಜುನ ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ ಬರುತ್ತೇನೆ. ಗುರುದೇವ ಬಲರಾಮನ ಸಹಿತ ಯಾದವರ ಅಕ್ಷೋಣಿ ಸೈನ್ಯವೇ ನನ್ನ ವಶವಾಯಿತು. ಇನ್ನು ಆ ಪಾಂಡವರ ವಿನಾಶ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾವೀರರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಭರ್ತನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಭರ್ತನ ಶಿರ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನೂ ಆದ ಭಗವಾನ್ ಶ್ರೀ ವಾಸುದೇವರು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದರು. ವಿಜಯಲಕ್ಷ್ಮಿ ಇನ್ನು ನನ್ನ ಕೈ ಸೇರಿದಂತೆ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ ಎಂತಹ ಕಾರ್ಯವನ್ನು ಮಾಡಿದೆ. ಸಾಹಸದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಟು ಮಂದ ಮತೆಯರಂತೆ ಮುಂದೆ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನಾದ ನಿರಸ್ತ್ರನಾದ ನಿರಾಯುಧನಾದ ನನ್ನನ್ನು ಏಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ.
ನನಗೆ ಬೇಕಾದದ್ದು ನಿನ್ನನ್ನು ಹೊಂದಿದೆ ಮಾಧವ. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ. ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರದಳು ಗಾಂಡೀವ ಹಿಡಿದಿಯೋದು ದೃಢದೇ ಕರದಳು ಗಾಂಡೀವ ಹಿಡಿದಿದೆಯೋ ದೃಢದೇ ಎದೆ ಗಡದಿರು ಜೋಕೆ ಗಡದಿರಲಿ ನೆನಪೇ. ಎದೆಗಡದಿರು ಜೋಕೆ ಗಡುದಿರಲಿ ನೆನಪೇ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ 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 ಆ ವಿಜಯಕ್ಕೆ ಕಾರಣ ಕರ್ತನು ನೀನು. ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು. ವಿಜಯಕ್ಕೆ ಕಾರಣ ಕರ್ತನು ನೀನು ಸಹಸ ನಿನ್ನದು ಸಾಧಿಸುವವ ನಾನು. ಸಹಸ ನಿನ್ನದು ಸಾಧಿಸುವವನ ಸಾಹಸ ನಿನ್ನದು ಸಾಧಿಸುವವನಾನು. ಪರಮಾತ್ಮ ಸಾಹಸ ನಿನ್ನದು ಸಾಧಿಸುವವನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ. ಮಾತೆ ನಿನ್ನಯ ಹಿತವ ಸತತವೋ ನಾಮಯ ಮಾತೆಯ ನಿನ್ನಯ ಹಿತವ ಸತತವೋ ಮಾಮಯತೆ ಅನವರತವೋ ನಿನ್ನ ಬಿಡದಲೆ ಪರವೇ ಮನದಲ್ಲಿ ಮಾನವ ಮಾತಾ 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 ಮನದಲ್ಲಿ
ಬಿಡು ಬಿಡು ಪ್ರಿಯ ಸಖ. ಭಾರತ ಪರಮಾತ್ಮ ಮನದಲು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸೋ ಕಾರ್ಯವ ಭಯವೇತಕ್ಕೆ ಎನ್ನ ಸಾಧಿಸೋ ಕಾರ್ಯವ ಭಯವೇತಕ್ಕೆ ಎನ್ನ ಸಾಧಿಸು ಕಾರ್ಯವ ಭಯವೇತಕ್ಕೆ ಎನ್ನ ಸಾಧಿಸು ಕಾರ್ಯವ ಭಯವೇತಕ್ಕೆ ಎನ್ನ ಕಾತುರ ವೇತಕ್ಕೆ ವಿಜಯ ವಿಜಯ ಕಾತುರ ವೇತಕ್ಕೆ ವಿಜಯ ವಾರ್ತಾ ಅರ್ಜುನ. ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟಕರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆ, ಶತ್ರುಗಳು ನೋಡುವರು, ಜಗತ್ತೂ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಡೆದಾಡುತ್ತಿರುವುದನ್ನು. ನಿಯತಿಯ ವಕ್ಷದಲ್ಲಿ ಮಾನವನ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟಣದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ನಿನ್ನ ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ಭಕ್ತರ ಅಭಿಷ್ಯವನ್ನು ನೆರವೇರಿಸುವುದೇ ನನ್ನ ಕರ್ತವ್ಯ. ನೀನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಆ ಧರ್ಮ ರಾಜಾದಿಗಳಿಗೆ ತಿಳಿಸು. ಧನ್ಯನಾದೆನು ದೇವಾ, ಧನ್ಯನಾದೆನು. ಪರಮಾತ್ಮ ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಮಾನ್ಯನಾದೆ ಇಂದು ನಾನು ತಮ ಕರುಣೆಯ ಬಲದಿ. ಪರಮಾತ್ಮ ಮಾನ್ಯನಾದೆ ಇಂದು ನಾನು ತಮ ಕರುಣೆಯ ಬಲದಿ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಪರಮಾತ್ಮ ಪರಿಪರಿಯ ಪರಿಭವದಿಂದ ಕರೆಯೊಳು ನೊಂದೇ ವಯ್ಯ ದೇವ. ಪರಮಾತ್ಮ ಪರಿಪರಿಯ ಪರಿಭವದಿಂದ ಕರೆಯೊಳು ನೊಂದೇ ವಯ್ಯ ದೇವ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಪರಮಾತ್ಮ ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಧರ್ಮವ ಪೊರೆವ ದೇವ. ಪರಮಾತ್ಮ
ಮಾಧವನೆ ನೀ ನನಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಪರಮಾತ್ಮ. ಮಾಧವನೆ ನೀ ನನಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮನ್ಯನಾದೆ ಇಂದು ನಾನು ತಮ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಯುದ್ಧ ನಿಶ್ಚಿತವಾಯಿತು. ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು? ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತರು. ಹಾ ರುಕ್ಮಿಣಿ, ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆದ ಅಚಿತ್ತ ಹತ್ಯಕಾಂಡ. ಒಂದೇ ಕಡೆ ಕೌರವರ 11 ಆಕ್ಷೋಣಿ ಸೈನ್ಯದಳು, ಮತ್ತೊಂದು ಕಡೆ ಪಾಂಡವರ 7 ಆಕ್ಷೋಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವರ ರಾಶಿಯಲ್ಲಿ ಎಷ್ಟು ಜನರು ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಬೇಕಾದರೆ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳುವೆ, ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರಗೀತೆಯ ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವ. ಕುರುಕ್ಷೇತ್ರದ ರಕ್ತದ ಪಳೆಯಲ್ಲಿ ಧೂಳಿಯ ಒಂದೊಂದು ಕಣದಲ್ಲಿಸುವ ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸರ್ಜಿತನಾಗಿ ಮಾಡಿ ಇಲ್ಲಿ ಒಂದು ಪುಣ್ಯ ಬೀಜವನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ, ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ರುಕ್ಮಿಣಿ, ಪ್ರೇಮ
ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತ. ಸಮರದಂಡವಿಂದು ಧರಣಿ ಪಾಪಹಾರಿಣೆ ಶಾಂತೆ ಪಾಪಹಾರಿಣೆ. ತಾವು ಸ್ಥಾಪನೆಗೆ ಧರ್ಮಯೋಧ ಬಂದದಗೆ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧ ಬಂದದಗೆ. ಕರ್ಮಭೂಮಿ ಭಾರತವು ಧನ್ಯವಾದತೆ ಕಾಂತೆ ಧನ್ಯವಾದತೆ. ಭಯವಿದೇಕೆ ಶಾಂತ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಕಾಂತೆ. ಈ ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿಯಂತೆ. ದೃಷ್ಟಿ ಮಾತ್ರದಿಂದ ಇಡೀ ಜಡಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು. ಅದನ್ನು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ದೇವ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದೆ ಹೊರತು ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕೀಗ ಅಂತ ಸಮಸ್ಯೆಯು ಹುಟ್ಟುಹಾಕಿದೆ. ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಶಯದಿಂದ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ನಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಏಕೆ ಪ್ರಯತ್ನಿಸಬಾರದು? ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ನಾನೀಗಲೇ ಹಸ್ತಿನಾವತಿಗೆ ತೆರಳುವನು. ನನ್ನ ಈ ಕೊನೆಯ ಪ್ರಯತ್ನವು ಕೂಡ ವಿಫಲವಾಗುವುದು ರುಕ್ಮಿಣಿ. ಪ್ರಿಯ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗಬಹುದಲ್ಲವೇ? ಆಗಬಹುದು ರುಕ್ಮಿಣಿ. ರುಕ್ಮಿಣಿ, ಮುರಳಿಯ ಗಾನಕ್ಕೆ ಮನಸೋತೆಯ, ಮುರಳಿಯ ಗಾನಕ್ಕೆ ಮನಸೋತೆಯ, ಎಲ್ಲ ಮನದಲ್ಲಿ ಆಸೆಯ ನೀ ಮಲ್ಲೆಯ, ಮನದಲ್ಲಿ ಆಸೆಯ ನೀ ಮಲ್ಲೆಯ, ಮುರಳಿಯ ಗಾನಕ್ಕೆ ಮನಸೋತೆಯ.
ತೀರಕ್ಕೆ ನೀನಾದೆ ರಾಧೆ ರಾಧೆಯ ಮನದಲ್ಲಿ ಗೋಪಾಲ ನಾನಾದೆ ಯಮುನಾ ತೀರಕ್ಕೆ ನೀನಾದೆ ರಾಧೆ ರಾಧೆಯ ಮನದಲ್ಲಿ ಗೋಪಾಲ ನಾನಾದೆ ನನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ ನಿನ್ನಯ್ಯ ಬಳಿಗೆ ಓಡೋಡಿ ನಾ ಬಂದೆ ಹೊರಳೆಯ ಗಾನಕ್ಕೆ ಮನಸೋದೆಯ ಹೊರಳೆಯ ಗಾನಕ್ಕೆ ಮನಸೋದೆಯ ಎಲ್ಲ ಮನದಲ್ಲಿ ಆಸೆಯ ನೀ ಮಲ್ಲೆಯ ಮನದಲ್ಲಿ ಆಸೆಯ ನೀ ಮಲ್ಲೆಯ ಹೊರಳೆಯ ಗಾನಕ್ಕೆ ಮನಸೋದೆಯ ಬಾಳಿಗೆ ಬೆಳಕಾಗಿ ಬಂದೆ ನಿನ್ನೆಯ ಮನದಲ್ಲಿ ಸ್ಥಿರವಾಗಿ ನಾನಿಂದೆ ನಿನ್ನೆಯ ಬಾಳಿಗೆ ಬೆಳಕಾಗಿ ಬಂದೆ ನಿನ್ನೆಯ ಮನದಲ್ಲಿ ಸ್ಥಿರವಾಗಿ ನಾನಿಂದೆ ನನ್ನೆಯ ಬಳಿಗೆ ಓಡೋಡಿ ನೀ ಬಂದೆ ನಿನ್ನೆಯ ಬಳಿಗೆ ಓಡೋಡಿ ನಾ ಬಂದೆ ನಿನ್ನೆಯ ಬಳಿಗೆ ಓಡೋಡಿ ನಾ ಬಂದೆ ನಿನ್ನೆಯ ಬಳಿಗೆ ಓಡೋಡಿ ನಾ ಬಂದೆ ಮುರಳಿಯ ಗಾನಕ್ಕೆ ಮನಸೋದೆಯ ಎಂದ ಮನದಲ್ಲಿ ಆಸೆಯ ನೀ ಮಲ್ಲೆಯ ಮನದಲ್ಲಿ ಆಸೆಯ ನೀ ಮಲ್ಲೆಯ ಮುರಳಿಯ ಗಾನ